ಗೃಹಲಕ್ಷ್ಮಿ ಯೋಜನೆ 1.25 ಕೋಟಿ ಗೃಹಲಕ್ಷ್ಮಿಯರಿಗೆ ಸಿಗುತ್ತಿದೆ. ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ. ಈ ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಬಂದಿದೆ. ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್. ಈ ಒಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಹಾಗಾಗಿ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಮಹಿಳೆಯರಿಗೆ ಉಚಿತವಾಗಿ ಸ್ಕೂಟಿಯನ್ನು ಸರ್ಕಾರದಿಂದ ಕೊಡಲಾಗುತ್ತಿದೆ. ಇದನ್ನು ಹೊಸದಾಗಿ ಅನೌನ್ಸ್ ಮಾಡಿದೆ ನಮ್ಮ ಸರ್ಕಾರ. ನೋಡಿ, ಈ ಒಂದು ವಿಡಿಯೋನ ನಾವು ನಮ್ಮ ಚಾನಲ್ನಲ್ಲಿ 2 ದಿನ ಆಯಿತು ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿ. ದಯವಿಟ್ಟು ಒಂದ್ಸರಿ ಚಕ್ಕನ ಮಾಡಿ ನಮ್ಮ ಚಾನಲ್ನಲ್ಲಿ ಆ ಒಂದು ವಿಡಿಯೋ ಇರುತ್ತೆ. ಈ ಒಂದು ವಿಡಿಯೋ ನೋಡಿದ ನಂತರ ಕೊನೆವರೆಗೂ ಕೂಡ ಈ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ ನಂತರ ಆ ವಿಡಿಯೋನ ನೀವು ನೋಡಬಹುದಾಗಿರುತ್ತೆ. ನೋಡಿ, ಮಹಿಳೆಯರನ್ನು ಬೆಂಬಲಿಸಲು ಮತ್ತು ಅವರ ಜೀವನೋಪಾಯವನ್ನು ಸುಧಾರಿಸುವ ಉದ್ದೇಶದಿಂದ ಈ ಅನೇಕ ರೀತಿಯ ಒಂದು ಯೋಜನೆಗಳನ್ನು ಸರ್ಕಾರ ಇಲ್ಲಿ ತರ್ತಾ ಇದೆ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದಾಗಿದೆ. ಮಹಿಳೆಯರು ಈ ಒಂದು ಯೋಜನೆಯಿಂದ ಬಂದ 2,000 ರೂಪಾಯಿ ಹಣವನ್ನು ಕೂಡಿಟ್ಟು ಮಕ್ಕಳ ಶೈಕ್ಷಣಿಕ, ಗೃಹ ಬಳಕೆ ಉಪಕರಣ ಖರೀದಿಗೆ ಹಾಗೂ ಬಳಕೆಗೆ ಮಾಡಿದ ಹಲವಾರು ನಿರ್ದೇಶನಗಳನ್ನು ಕೂಡ ನಾವು ನೋಡಿದ್ದೇವೆ. ಇಲ್ಲಿ ಸರ್ಕಾರ ಯೋಜನೆಗಳ ಒಂದು ನೈಜ ಫಲಾನುಭವಿಗಳನ್ನು ತಲುಪುತ್ತಿದೆ ಎಂಬುದು ಈ ಒಂದು ಯೋಜನೆ ಉತ್ತಮ ಉದಾಹರಣೆಯಾಗಿ ದೇಶದ ಗಮನ ಸೆಳೆದಿದೆ. ಮಹಿಳೆಯರಲ್ಲಿ ಸ್ವಾಭಿಮಾನವನ್ನು, ಆರ್ಥಿಕ ಒಂದು ಸ್ವಾವಲಂಬನೆಯನ್ನು ಮೂಡಿಸುವುದರಲ್ಲಿ ಗೃಹಲಕ್ಷ್ಮಿ ಯೋಜನೆ ತುಂಬಾನೇ ಯಶಸ್ವಿಯಾಗಿ ಹೊರಹೊಮ್ಮಿದೆ. ಇನ್ನು ಹೇಳ್ತಾ ಹೋದರೆ ತುಂಬಾ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ. ಇಲ್ಲಿ 19 ಮತ್ತು 20ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಒಂದು ಅಧಿಕೃತ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ. ದಯವಿಟ್ಟು ಈ ಒಂದು ವಿಡಿಯೋನ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ, ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಈ ಹಣ 19 ಮತ್ತು 20ನೇ ಕಂತಿನ ಹಣ ನೀವು ಸ್ವತಃ ಅರ್ಜಿಯನ್ನು ಸಲ್ಲಿಸಬಹುದು. ನೀವೇ ಖುದ್ದಾಗಿ ನಿಮ್ಮ ಮೊಬೈಲ್ನಲ್ಲೂ ಕೂಡ ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದು. ಲಿಂಕನ್ನು ಕೊಟ್ಟಿರ್ತಾನೆ ಕೆಳಗಡೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅರ್ಜಿಯನ್ನು ಸಲ್ಲಿಸಿ. ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಅಂತವರಿಗೆ ಅಪ್ಲೈ ಆಗುತ್ತೆ, ಅರ್ಜಿಯನ್ನು ಸಲ್ಲಿಸಿ. ಇವಾಗ ಬನ್ನಿ ಲೇಟೆಸ್ಟ್ ಆಗಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಿಮ್ಗೆ ಇನ್ಕೇಸ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರಲಿಲ್ಲ ಅಂತಂದರೆ ಗ್ರಾಮೋನ್ ಕರ್ನಾಟಕ ಬೆಂಗಳೂರಿಗೆ ನೀವು ಸಂಪರ್ಕಿಸಿ. ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ ಅದು ಯಾಕೆ ಬಂದಿಲ್ಲ ಅನ್ನೋದು ಸರ್ಕಾರದಿಂದ ಅಧಿಕೃತವಾಗಿ ತಿಳಿಸಿದ್ದಾರೆ. ಇಲ್ಲಿ ಫಲಾನುಭವಿಗಳು ಮತ್ತು ಅವರ ಪತಿ ಇಲ್ಲಿ ವಿವಾಹಿತರಾಗಿದ್ದರೆ, ಇಲ್ಲಿ ತೆರಿಗೆದಾರರಾಗಿದ್ದರೆ ಅವರ ಪಾವತಿಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅಂತಂದರೆ ಇಲ್ಲಿ ನಿಮ್ಮ ಒಂದು ಗಂಡ ಅಥವಾ ನೀವೇ ಏನಾದರೂ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬರ್ತಾ ಇರುವಂತಹ ಹಣ ನಿಮಗೆ ಬರೋದಿಲ್ಲ ಅಂತ ಇವರು ಹೇಳಿದ್ದಾರೆ. ಮತ್ತು ನಿಮ್ಮ ಆಧಾರ್ KYC ನವೀಕೃತವಾಗಿಲ್ಲವೆಂದರೆ ಹಣ ಸ್ವೀಕರಿಸಲು ಆಗದಿರುವುದು ಅಂತ ಹೇಳಿದ್ದಾರೆ. ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ KYC, ಆಧಾರ್ ಕಾರ್ಡ್ಗೆ KYC ಅನ್ನು ಮಾಡಿಸಿಲ್ಲ ಅಂತಂದರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ನಿಮ್ಮ ಒಂದು ಪಡಿತರ ಚೀಟಿ ಒಂದು ಸ್ಥಿತಿ ಒಂದು ಸಕ್ರಿಯವಾಗಿದ್ದರೆ ಮತ್ತು KYC ಪರಿಷ್ಕರಣಗೊಂಡಿದ್ದರೆ ಸಮಸ್ಯೆ ಆಗಬಹುದು. ಇದಕ್ಕಾಗಿ ಈ ಒಂದು ಹಣನು ಕೂಡ ಬರದೇ ಇರಲಿಕ್ಕೆ ಕಾರಣವಾಗಬಹುದು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ನಾನು ನಿಮಗೆ ಹೇಳಿದೆ. ಸೊ ಅದನ್ನು ಹೇಳ್ತಾ ಹೋಗ್ತಾನೆ. ಏನಂತಂದ್ರೆ ಈ 19ನೇ ಕಂತಿನ ಹಣ ನಿಮಗೆ ಬರಬೇಕಲ್ವಾ? ಇದು ಯಾರ್ಯಾರೆಲ್ಲ ಇದುವರೆಗೂ ಕೂಡ ಹಣವನ್ನು ಪಡ್ಕೊಂಡಿದ್ದಾರೆ, ಆದರೆ ಅವರಿಗೆ ಅಲ್ಲಲ್ಲಿ ಅಡೆತಡೆಗಳಾಗ್ತಾ ಇತ್ತು, ಆದ್ರೂ ಕೂಡ ಇಲ್ಲಿ 19ನೇ ಕಂತಿನ ಹಣವನ್ನು ನೀವು ಈಸಿಯಾಗಿ ಪಡಿಬಹುದಾಗಿರುತ್ತೆ. ಇದೇ ನಿಮಗೆ ಭರ್ಜರಿ ಗುಡ್ ನ್ಯೂಸ್. ಯಾಕಂತಂದ್ರೆ ನಿಮಗೆ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಈ ಒಂದು 19ನೇ ಕಂತಿನ ಹಣ. ಯಾಕಂತ ತಿಳಿಸಿಕೊಡ್ತಾನೆ. ಇದುವರೆಗೂ ಕೂಡ ಇಲ್ಲಿ ಸರ್ಕಾರದಿಂದ ಇದೊಂದು ಹೊಸದಾಗಿ ಬಂದಿರುವಂತಹ ಯೋಜನೆ ಆಗಿತ್ತಲ್ವಾ, ಹಾಗಾಗಿ ಇಲ್ಲಿ ಅನೇಕ ರೀತಿಯ ಅಧ್ಯಯನಗಳನ್ನ ಮಾಡ್ತಾ ಇದ್ರು. ಇದನ್ನ ಯಾರ್ಯಾರಿಗೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಹೀಗ ಅಂತ. ಆದ್ರೆ ಇಲ್ಲಿ ಯಾರ್ಯಾರು ಮಿಸ್ಯೂಸ್ ಅನ್ನ ಮಾಡ್ಕೊಳ್ತಾ ಇದ್ರಲ್ವಾ ಅಂಥವ್ರನ್ನೆಲ್ಲ ತೆಗೆದೋಗ್ಬಿಟ್ಟು ಯಾರ್ಯಾರು 18ನೇ ಕಂತಿನ ಹಣ ನೀವು ಪಡ್ಕೊಂಡಿದ್ದೀರಾ, ನೀವು ಅದಕ್ಕೆ ಎಲಿಜಿಬಲ್ ಇರ್ತೀರಾ ಎಲ್ಲ ಒಂದು ಕಂತುಗಳ ಹಣಕ್ಕೆ ಅಂತ ಇಲ್ಲಿ ಸರ್ಕಾರದಿಂದ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ ನೀವು ಇದುವರೆಗೂ ಕೂಡ ಯಾವ ಒಂದು ಕಂತಿನ ಹಣಗಳನ್ನು ಪಡ್ಕೊಂಡಿದ್ದೀರಾ ಆ ಒಂದು ಕಂತಿನ ಹಣ ಇಲ್ಲಿ ನಿಮಗೆ ಸಂಬಂಧಪಡೋದಿಲ್ಲ. 18ನೇ ಕಂತಿನ ಹಣವನ್ನು ನೀವು ಇದುವರೆಗೂ ಕೂಡ ಪಡ್ಕೊಂಡಿದ್ದೀರಾ ಅಂತಂದ್ರೆ ಇನ್ಮೇಲೆ ನಿಮಗೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಸರ್ಕಾರದಿಂದ 19ನೇ ಕಂತಿನ ಹಣ, ಹಾಗೆ 20ನೇ ಕಂತಿನ ಹಣ ಹಾಗೂ 21, 22 ಇನ್ಮೇಲೆ ನಿಮಗೆ ಬರಬೇಕಾಗಿರುವಂತಹ ಎಲ್ಲಾ ಕಂತುಗಳ ಹಣನೂ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ನೋಡಿ, ಇವಾಗ ನಿಮಗೆ ಇನ್ನೊಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಕೂಡ ಇದೆ. ಏನಂತಂದ್ರೆ 19ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂತ ನೋಡಿದ್ರೆ, ನೋಡಿ 19ನೇ ಕಂತಿನ ಹಣ ಇನ್ನೂ ಕೂಡ ಆಲ್ಮೋಸ್ಟ್ 90% ಅಧಿಕ ಒಂದು ಫಲಾನುಭವಿಗಳಿಗೆ ಇನ್ನೂ ಕೂಡ 19ನೇ ಕಂತಿನ ಹಣ ಬಂದಿಲ್ಲ. ಹಾಗಾಗಿ ನೀವು ಏನು ಕೂಡ ಟೆನ್ಷನ್ ತಗೊಳ್ಬೇಡಿ. ನಿಮಗೆ 19ನೇ ಕಂತಿನ ಹಣ ಇದೇ ವಾರದಲ್ಲಿ ಜಮೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜಸ್ಟ್ ನೀವು ವೇಟ್ ಮಾಡಿ. ನಿಮಗೆ ಈ 19ನೇ ಕಂತಿನ ಹಣ ಇದೇ ವಾರದಲ್ಲಿ ಅಂತಂದ್ರೆ ನಿಮಗೆ ನಾಳೆನೂ ಕೂಡ ಬರಬಹುದು. ನಾಳೆಯಿಂದ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಒಂದು ವಾರದ ಒಳಗಾಗಿ ನಿಮಗೆ ಹಣವನ್ನು ಹಾಕ್ತಾರೆ. ನೋಡಿ, ಎಲ್ಲರಿಗೂ ಕೂಡ ಒಂದೇ ಬಾರಿಗೆ ಹಣ ಹಾಕೋದಿಲ್ಲ. ನಿಮಗೆ ಇವತ್ತು ಬಂತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ನಾಳೆ ಬರ್ಬೋದು. ಈ ರೀತಿ ಇರುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ. ಹಾಗಾಗಿ ಕೆಲವೊಬ್ಬರು ಹಣ ಇವತ್ತು ಬಂತು ಅಂತ ಹೇಳ್ತಾರೆ, ನೀವು ಅದರಿಂದ ನಮಗೆ ಹಣ ಬರಲೇ ಇಲ್ವಲ್ಲ ಅಂತ ಯೋಚನೆ ಮಾಡೋದನ್ನ ಬಿಡಿ. ನಿಮಗೆ ಅವ್ರಿಗೆ ಇವತ್ತು ಬಂತಂದ್ರೆ ನಿಮ್ಗೆ ನಾಳೆ ಬರ್ಬೋದು, ನಿಮಗೆ ನಾಳೆ ಬಂತು ಅಂತಂದ್ರೆ ಅವ್ರಿಗೆ ನಾಡಿದ್ದು ಬರ್ಬೋದು. ಈ ರೀತಿ ಇರುತ್ತೆ ಈ ಒಂದು ಪ್ರೊಸೆಸ್ ಅನ್ನ. ಒಂದೇ ದಿನ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜಸ್ಟ್ ವೇಟ್ ಮಾಡಿ. ನಿಮಗೆ ಈ ಒಂದು 19ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಯಾಕಂತಂದ್ರೆ ಇಲ್ಲಿ ಫಲಾನುಭವಿಗಳಿಗೆ 1.25 ಕೋಟಿ ಅಂತಂದ್ರೆ 1.25 ಕೋಟಿ ಮಹಿಳೆಯರಿಗೆ ಇದು ಪ್ರತಿ ತಿಂಗಳನ್ನು ಕೂಡ ಸಿಗ್ತಾ ಇದೆ. ಹೀಗಾಗಿ 1.25 ಕೋಟಿ ಮಹಿಳೆಯರಿಗೆ ಏನು ಹಣವನ್ನ ಇಡ್ತಾ ಇದೆ ಅಂತಂದ್ರೆ, ಹಾಗಾಗಿ ಪ್ರತಿ ತಿಂಗಳು ಕೂಡ ನಿಮಗೆ ಹಣಕಾಸು ಇಲಾಖೆ ಹಣವನ್ನ ತೆಗೆದಿಟ್ಬಿಡುತ್ತೆ. ಯಾಕಂತಂದ್ರೆ ಹಿಂದೆಲ್ಲ ಲೆಕ್ಕ ಸಿಗ್ತಾ ಇರಲಿಲ್ಲ, ಈ ತಿಂಗಳು ಮಹಿಳೆಯರಿಗೆ ಎಷ್ಟು ಹಣ ಹಾಕಬೇಕು ಮತ್ತೆ ಮುಂದಿನ ತಿಂಗಳು ಎಷ್ಟು ಹಣ ಹಾಕಬೇಕು ಅಂತ. ಆದ್ರೆ ಫಿಕ್ಸ್ ಆಗಿ ಇಲ್ಲಿ 1.25 ಕೋಟಿ ಮಹಿಳೆಯರಿಗೆ ನಾವು ಹಣವನ್ನ ಹಾಕಬೇಕು ಅಂತ ಇವರು ಪ್ರತಿ ತಿಂಗಳು
ತಿಂಗಳನ್ನು ಕೂಡ ಹಣವನ್ನು ತೆಗೆದಿಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಒಂದು ಖಾತೆಗಳನ್ನು ಕೂಡ ಯಾವುದೇ ಅಡೆತಡೆ ಇಲ್ಲದೆ ಹಣ ಬರುತ್ತೆ. ಯಾಕಂತಂದ್ರೆ 1.25 ಕೋಟಿ ಮಹಿಳೆಯರಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಾ. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಅನ್ನು ಮಾಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತಾನೆ, ದಯವಿಟ್ಟು ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ಕೆಳಗಡೆ ಥ್ಯಾಂಕ್ ಯು ಅಂತ ಕಾಮೆಂಟ್ ಅನ್ನು ಮಾಡಿ. ನಮ್ಮ ಒಂದು ಶ್ರಮಕ್ಕೆ ಒಂದು ಮೆಚ್ಚುಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.